ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನನ್ನ ಕಂಟೆಂಟ್ ಬಂದು ಅಥವಾ ನಾನು ಟಾಪಿಕ್ ಸೆಲೆಕ್ಟ್ ಮಾಡಿರೋದು ಬಡ್ಜೆಟ್, ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್ ಆ್ಯಂಡ್ ಎಮರ್ಜೆನ್ಸಿ ಫಂಡ್ ಪ್ಲ್ಯಾನಿಂಗ್ ಅಂತೇಳಿ. ಸೊ ಅದರಲ್ಲಿ ಇವತ್ತು ಬರೀ ಬಡ್ಜೆಟ್ ಮತ್ತು ಬಡ್ಜೆಟ್ ಪ್ಲ್ಯಾನಿಂಗ್ ಅಂದರೆ ವೈ ಬಡ್ಜೆಟ್ ಈಸ್ ರಿಕ್ವೈರ್ಡ್ ಅನ್ನೋದು ಎರಡೇ ಕಾಂಪೊನೆಂಟ್ ವಿಚಾರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಬಡ್ಜೆಟ್ ಅಂದರೆ ಏನು? ಸೊ ಬಡ್ಜೆಟ್ ಅಂದರೆ ಇವತ್ತು ಆಗ್ತಾರೆ ಅಂತ ಖರ್ಚು ಅಂದರೆ ಪ್ಲ್ಯಾನಿಂಗ್ ಯುವರ್ ಪ್ರೆಸೆಂಟ್. ಮತ್ತು ಬಡ್ಜೆಟ್ ಅಂದರೆ ಇಟ್ ಈಸ್ ಅನ್ ಎಸ್ಟಿಮೇಟೆಡ್ ಅಮೌಂಟ್, ಅಂದರೆ ಫ್ಯೂಚರಲ್ಲಿ ಎಷ್ಟು ಹಣ ಆಗ್ಬೋದು ಅನ್ನೋದೊಂದು ಪ್ಲ್ಯಾನಿಂಗ್ ಮಾಡೋದಕ್ಕೆ, ಅಂದರೆ ಪ್ರೆಸೆಂಟ್ ಇಟ್ಕೊಂಡು ಮುಂದೆ ಆಗುವಂಥದ್ದು ಇನ್ಫ್ಲೇಷನ್ನು ಸೇರಿಸ್ಕೊಂಡು ಎಷ್ಟು ಆಗ್ಬೋದು ಅನ್ನೋದೊಂದು ಬಡ್ಜೆಟ್ನ ಪ್ಲ್ಯಾನ್ ಮಾಡೋದು. ಇದು ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹಣ ಅಂದರೆ ಇನ್ಕಮ್ ಎಷ್ಟು ನಾವು ಗಳಿಸ್ಬೇಕು, ಮತ್ತು ಅದರಲ್ಲಿ ಸೇವಿಂಗ್ಸ್ ಎಷ್ಟು ಮಾಡಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಮತ್ತು ಎಕ್ಸ್ಪೆಂಡಿಚರ್ ಯಾವ ಥರ ಮಾಡಬೇಕು, ಯಾವ ಥರ ಟ್ರ್ಯಾಕ್ ಮಾಡಬೇಕು, ಮತ್ತು ನಮಗೆ ಚಾರಿಟಿ ಅಂದರೆ ಬಂದಿರೋವಂಥ ಹಣದಲ್ಲಿ ಎಷ್ಟು ಹಣ ಡೊನೇಷನ್ ಕೊಡಬೇಕು. ಸೊ ಇದು ನಾವು ಮಾಡೋವಂಥ ಅಥವಾ ನಾವು ದುಡಿಯೋವಂಥ ಹಣದಲ್ಲಿ ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ರೆ ನಮಗೆ ಒಂದು ಉಳಿತಾಯ ಮಾಡೋಕ್ಕಾಗಿರ್ಬೋದು ಹಣ ಸಿಗುತ್ತೆ, ಮತ್ತು ನಮ್ಮ ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಮತ್ತು ಎಲ್ಲಿ ಹೆಚ್ಚಿಗೆ ಹಣ ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಬಡ್ಜೆಟನ್ನ ಪ್ರತಿಯೊಬ್ಬರೂ ಮಾಡಬೇಕು. ನಿಮಗೆ ಇಡೀ ವರ್ಷದ್ದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳಿಗೊಮ್ಮೆ, 3 ತಿಂಗಳು ಕಷ್ಟ ಆಗುತ್ತೆ ನನಗೆ ಅಂದರೆ 2 ತಿಂಗಳಿಗೊಮ್ಮೆ ನೀವು ನಿಮ್ಮ ಎಕ್ಸ್ಪೆಂಡಿಚರ್ನ ಮತ್ತು ಇನ್ಕಮ್ನ ಟ್ರ್ಯಾಕ್ ಮಾಡಿ ನೀವು ಅದನ್ನು ನೋಡಲಿಕ್ಕೆ, ಅಂದರೆ ಎಲ್ಲಿ ಹಣ ಫೋಲ್ ಆಗ್ತಾಯಿದೆ, ಅಂದರೆ ಎಲ್ಲಿ ಹಣ ಎಷ್ಟು ಖರ್ಚು ಮಾಡಬೇಕಿತ್ತು, ಎಷ್ಟು ಹಣ ಜಾಸ್ತಿ ಆಗ್ತಾಯಿದೆ. ಸೊ ಇದನ್ನು ನೋಡಲಿಕ್ಕೆ ನೀವು ಬಡ್ಜೆಟ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ. ವೈ ಬಡ್ಜೆಟ್ ಈಸ್ ರಿಕ್ವೈರ್ಡ್? ನಿಮ್ಮ ಫೈನಾನ್ಷಿಯಲ್ ಕಂಟ್ರೋಲ್, ನಿಮ್ಮದು ಅವಾಗಲೇ ಹೇಳಿದಾಗೆ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಹೋಗ್ತಾ ಇದೆ ಅನ್ನೋದನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ. ಮತ್ತು ಎರಡನೇದು ಗೋಲ್, ನೀವೇನು ಅಂದ್ಕೊಂಡಿದ್ದೀರಾ ಮುಂದಿನ 3 ತಿಂಗಳಲ್ಲೋ ಅಥವಾ ಮುಂದಿನ ವರ್ಷ 1 ವರ್ಷಕ್ಕೋ ಅಥವಾ 3 ವರ್ಷಕ್ಕೋ ನೀವೇನು ಗೋಲ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ರೀಚ್ ಆಗೋಕ್ಕೆ ಇದು ಒಂದು ಫೈನಾನ್ಷಿಯಲ್ ಕಂಟ್ರೋಲ್ ಟ್ರ್ಯಾಕಿಂಗ್ ಫಾರ್ ದ ಬಡ್ಜೆಟ್. ಸೊ ಹಾಗಾಗಿ ಬಡ್ಜೆಟನ್ನು ಕೂಡ ನೀವು ಪ್ರತಿಯೊಬ್ಬರೂ ಬಡ್ಜೆಟ್ನ ಮಾಡಬೇಕಾಗುತ್ತೆ. ಮತ್ತು ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಅಂದರೆ ಅಂತ ಹೇಳಿದರೆ, ಒಂದು ವೇಳೆ ಏನಾದರೂ ನಮಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಅಥವಾ ಬೇರೆ ಜನಗಳಿಗೆ ಲೈಕ್ ಫ್ಲೋಟ್ಸ್ ಬಂದರೆ ಅಥವಾ ಅರ್ಥಕ್ವೇಕ್ ಆದರೆ ಅಥವಾ ಫೈರ್ ಆದರೆ, ಸೊ ಈ ಥರ ಆದಾಗ ಎಮರ್ಜೆನ್ಸಿ ಫಂಡು ಕೂಡ ನೀವು ಅದಕ್ಕೆ ಬಡ್ಜೆಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಡೆಟ್ ಮ್ಯಾನೇಜ್ಮೆಂಟ್, ನಿಮ್ಮ ಸಾಲನ ಯಾವಾಗ ತೀರಿಸಬೇಕು, ಎಷ್ಟು ವರ್ಷದೊಳಗಡೆ ಅಥವಾ ಎಷ್ಟು ತಿಂಗಳೊಳಗಡೆ, ಎಷ್ಟು 1 ತಿಂಗಳಲ್ಲ, 3 ತಿಂಗಳಲ್ಲ, 5 ತಿಂಗಳಲ್ಲ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಡ್ಜೆಟಲ್ಲಿ ಪ್ರತಿಯೊಂದು ಆಗುವಂಥ ಖರ್ಚು ಮತ್ತು ಆದಾಯ ಎರಡನ್ನೂ ನೀವು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಬಡ್ಜೆಟ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಬಡ್ಜೆಟ್ ಮಾಡೋದ್ರಿಂದ ನಿಮಗೆ ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡೋದ್ರಿಂದ ಅಥವಾ ಫೈನಾನ್ಷಿಯಲ್ ಕಂಟ್ರೋಲ್ ಇರೋದ್ರಿಂದ ನಿಮ್ಮ ಪೀಸ್ ಆಫ್ ಮೈಂಡ್ ಕೂಡ ಇರುತ್ತೆ. ಸೊ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾನು ಇದು ಕೂಡ ಹೌ ಮಚ್ ಶುಡ್ ಯು ಬಡ್ಜೆಟ್ ಫಾರ್ ಸೇವಿಂಗ್ಸ್ ಅಂತೇಳಿ. ಅಂದರೆ ನೀವು 1,000 ರೂಪಾಯಿ ಹಣ ದುಡಿಮೆ ಮಾಡ್ತಾಯಿದ್ರೆ ಒಂದು ದಿನಕ್ಕೆ, ಅದರಲ್ಲಿ 50% ನಿಮ್ಮ ನೀಡ್ಸ್, ಎಸೆನ್ಷಿಯಲ್ ನೀಡ್ಸ್ ಏನಿದೆ ಅದಕ್ಕೆ ತೆಗೆದಿಡುವಂಥದ್ದು, 30% ಆಫ್ ದ ಅಮೌಂಟು ವಾಂಟ್ಸ್, ಮತ್ತು ಇನ್ನು 20% ಆಫ್ ದ ಅಮೌಂಟು ಸೇವಿಂಗ್ಸ್. ಸೊ ಒಂದು ಫಾರ್ಮುಲಾ ಏನಂತ ಹೇಳಿದ್ರೆ, ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾನ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಯಾಕೆಂತ ಹೇಳಿದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ನಿಮ್ಮ ಎಷ್ಟು ಆದಾಯ ಬರುತ್ತೆ ಅದರಲ್ಲಿ ಫಸ್ಟು ಉಳಿತಾಯ ಮಾಡಿ, ಉಳಿದಿರೋಂಥ ಹಣದಲ್ಲಿ ನೀವು ಖರ್ಚು ಮಾಡ್ತಾ ಹೋಗಿ. ಸೊ ಇವತ್ತಿನ ಬಡ್ಜೆಟ್ ಎಕ್ಸ್ಪೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ, ಕಂಟ್ರೋಲಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಾನು 2 ಕಾಂಪೊನೆಂಟ್ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಉಳಿದಿರುವಂತಹ ಕಾಂಪೊನೆಂಟ್ಗಳ ಬಗ್ಗೆ ಮಾತಾಡ್ತೀನಿ ನಾನು. ಸೊ ನನ್ನ ಹೆಸರು ಕೃಷ್ಣಮೂರ್ತಿ DC ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂಥೇಳಿ. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ನನ್ನ ಪ್ರತಿ ವಿಡಿಯೋದಲ್ಲೂ ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ ಮತ್ತು ಬಡ್ಜೆಟ್ ಟ್ರ್ಯಾಕಿಂಗ್ ಬಗ್ಗೆ, ಮತ್ತು ಈಗಿರೋಂಥ ನಿಮ್ಮ ಕರೆಂಟ್ ಸಿಚುಯೇಷನ್ ಹೇಗಿದೆ ಮತ್ತು ಮುಂದಿನ
ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕೆಂತಂದರೆ ಅವರಿಗೂ ಕೂಡ ಉಳಿತಾಯದ ಬಗ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕಂದರೆ ನೀವು ಶೇರ್ ಮಾಡಿ. ಮತ್ತು ನೀವು ಕೂಡ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತೇಳಿದ್ರೆ ನಾನು ಯಾವಾಗ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಬಂದಾಗ ನೀವು ಕೂಡ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.